ಇಲ್ಲಿ ಸಿನಿಮಾ ರಂಗದಲ್ಲಿ ಒಂದೆಲ್ಲ ಒಂದು ರೀತಿ ಸಾವುಗಳಾಗ್ತಿರೋಂಥದ್ದು, ಒಂದು ಕಡೆ ಆತ್ಮಹತ್ಯೆಗಳು, ಒಂದು ಕಡೆ ಹೃದಯಘಾತ, ಮತ್ತೊಂದು ಕಡೆ ಬೇರೆ ಬೇರೆ ಕಾಯಿಲೆಗಳಿಂದ ಕೊನೆಯುತ್ತಿರುವಂಥದ್ದು. ಇದೇ ಸಾಲಿನಲ್ಲಿ ಕನ್ನಡದಲ್ಲಿ ಒಂದು 15 ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡೋದ್ರ ಮೂಲಕ ಕಾಣಿಸ್ಕೊಂಡಿದ್ದಂಥ ನಟಿ, ಇನ್ನು ತಮಿಳಿನಲ್ಲಿ ಪ್ರಮುಖವಾದ ಪಾತ್ರ ಮಾಡಿದ ಇತ್ತೀಚೆಗೆ ಒಂದು ಸೀರಿಯಲ್ ಕೂಡ ಅಭಿನಯಿಸುತ್ತಿದ್ದರು. ಇನ್ನು ಸ್ವರ್ಗಂ ಅಂತ ಒಂದು ತಮಿಳಿನ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡಿದಂಥ ನಟಿ ಇದೀಗ ಸ್ತನ ಕ್ಯಾನ್ಸರ್ನಿಂದ ಕೊನೆಯುತ್ತಿರುವಂಥದ್ದು. ಇನ್ನು ಸ್ತನ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ನಂತರ ಸಂಪೂರ್ಣವಾಗಿ ಅವರು ಅಭಿನಯ ಮಾಡೋದನ್ನು ನಿಲ್ಲಿಸಿದರು. ಯಾರು ಆಗರಿ ನಟಿ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೂ ಅಲ್ಲ, ಸಿಂಧು ಅವರು. ಇನ್ನು ಸಿಂಧು ಅವರು ತಮಿಳು, ಮಲಯಾಳಂ, ಮರಾಠಿ ಮತ್ತು ಕನ್ನಡದಲ್ಲೂ ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರೋದು. ಅಂದರೆ ತಮಿಳಿನಲ್ಲಿ ಬಂದಿರೋದು ಸಿನಿಮಾಗಳಲ್ಲಿ ಡಬ್ಬಾಗಿ ಪ್ರಸಾರವಾಗಿರುವಂಥ ಕನ್ನಡದಲ್ಲಿ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿರೋಂಥದ್ದು. ಬಹುಭಾಷಾ ನಟಿಯಾಗಿದ್ದಂಥ ಈ ನಟಿ ಸುಮಾರು 3 ಚಿತ್ರರಂಗಗಳಲ್ಲೂ ಕೂಡ ಹೆಸರು ಮಾಡಿದರು. ಸುಮಾರು 75 ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಇವರು ಸಣ್ಣ ಪುಟ್ಟ ಪಾತ್ರ ಮಾಡೋದ್ರ ಮೂಲಕ ಮತ್ತು ಕೆಲವೊಂದು ಸೀರೆಗಳಲ್ಲಿ ಪ್ರಮುಖವಾದ ಪಾತ್ರ ಮಾಡೋದ್ರ ಮೂಲಕ ಸಿಂಧು ಅವರು ಕಾಣಿಸಿಕೊಂಡಿದ್ದರು. ಇತ್ತೀಚೆಗೆ ಸ್ತನ ಕ್ಯಾನ್ಸರಿಂದ ಸಾಕಷ್ಟು ವರ್ಷಗಳಿಂದ ಕೂಡ ಬಳಲ್ತಿದ್ರು. ಯಾವಾಗ ಸ್ತನ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಸಿನಿಮಾ ರಂಗ ಕೂಡ ಬಿಟ್ಟರು. ತದನಂತರ ಇವರು ಪತಿನೂ ಸಹ ಅವರಿಗೆ ಬಿಟ್ಟು ಹೋದರು ಅಂತ ಹೇಳಲಾಗ್ತದೆ. ಸದ್ಯ 3 ವರ್ಷಗಳಿಂದ ಸತತವಾಗಿ ಸಾವು ಬದುಕಿನ ಹೋರಾಟವನ್ನು ಮಾಡಿ ಇಂದು ಮಧ್ಯರಾತ್ರಿ 1:30 ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ.